ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ನಂದಾಸನಿಂದ ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಯಾಕೆ ಬಂದಿದ್ದಂದರೆ ರಾತ್ರಿ ಲೋಡಿಗೆ ಬಂದಿದ್ದು ಖಾಲಿ ಮಾಡಿ ಖಾಲಿ ಆಯಿತು. ಖಾಲಿ ಆದಟ್ಟಿಗೆ ಒಂದು ಲೋಡಿತ್ತು ಇಲ್ಲೇ ಛತ್ರಾಲ್ ಅಂತೇಳಿ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್. ಫಸ್ಟ್ ಛತ್ರಾಲ, ಆಮೇಲೆ ನಂದಾಸನ. ಛತ್ರಾಲಿಂದ ಹೊಸೂರಿಗಿತ್ತು ತಮಿಳ್ನಾಡಿಗೆ. ತಮಿಳ್ನಾಡು ಬೇಡ ಅಂತೇಳಿ ತಿರ್ಗಿ ಲಾಸ್ಟಿಗೆ ಹಿಂದೂಪುರಿಗೆ ಪೌಡ್ರ್ ಇತ್ತು. ಇದನ್ನು ಕನ್ಫರ್ಮ್ ಮಾಡ್ಕೊಂಡ್ವಿ. ಫಸ್ಟಿಗೆ ನಾವು ಕೇಳಿದ್ದು ಕೇರಳಕ್ಕೆ ಗ್ಲಾಸ್ ಪೇಟೆ ಐತೇನಂತೇಳಿ, ಅದು ಇಲ್ಲ ಅಂದರು. ಆಮೇಲೆ ಇದು ಕನ್ಫರ್ಮ್ ಆಯ್ತು. ಇದಕ್ಕೆ ಬಂದೆ ಲೋಡ್ಗೆ. ನೈಟೇ ಬಂದಿದ್ದೆ. ಬಂದಿಲ್ಲೇ ರೋಡ್ನಾಗ ಹೋಟ್ಲಿತ್ತು. ಆ ಹೋಟ್ಲಾಗ ಹಾಕಿ ಮಕ್ಕೊಂಡಿದ್ದೆ. ಇವಾಗ ಬೆಳಗ್ಗೆ ಎದ್ದು ಬಂದು ಗಾಡಿ ಕಂಪ್ನಿ ಒಳಗೆ ಬಿಟ್ಟು ಟೀ ಕುಡಿಯೋಣ ಅಂತ ಬಂದೀನಿ. ಅದು ಗುಯ್ ಅಂತ ಸೌಂಡ್ ಮಾಡ್ತೈತೆ. ಸುಯ್ಯ ಅಂತಂದರೆ ಇಲ್ಲಿ ಕಾಲ್ಕೆ ಮುಖ ತೊಳ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲೇ ಟೀ ಹೋಟ್ಲು ಕಾಣ್ತು. ನಮಗೆ ಟೀ ಇರಬೇಕು, ಇಲ್ಲಾಂದರೆ ತಲೆನೇ ಓಡಲ್ಲ. ಅದಕ್ಕೆ ಫಸ್ಟ್ ಟೀ ಕುಡಿದು ಬಿಡೋಣ ಅಂತೇಳಿ ಬಂದೆ ನೋಡಿ. ಇಲ್ಲಿ ನಿಂತದ್ದು ಗಾಡಿ. ಈ ಥರ ಪೌಡ್ರ್ ಲೋಡ್ ಮಾಡೋಕ್ಕೆ ನಾನು ಅಭಿ ಒಂದ್ಸಲಿ MP ಹೋಗಿದ್ವಿ ನಾಗ್ಪುರಿಂದ. ಅದೇ ಥರ ಪೌಡ್ರೆ ನೋಡಿ. ಇಲ್ಲಿ ಇವೆಲ್ಲ ಕಲ್ಲು. ಇದನ್ನು ನೋಡಿ ಹಾವು ಅಂದ್ಕೊಂಬಿಟ್ಟೆ ಗುರು. ಹಗ್ಗ ಏನೋ ಹಾವನ್ನ ಇದು ನಿಜವಾಗ್ಲು. ಹಗ್ಗ ನೋಡಿದ್ದು ಹಗ್ಗ ನೋಡಿ ಹಾವಂತ ತಿಳ್ಕೊಂಡ್ಬಿಟ್ಟೆ ನಾವು. ಇಲ್ಲೇ ಸೈಡ್ ಹಾಕಿದ್ದೀನಿ. ಇಲ್ಲೇ ಮಾಲ್ ರೆಡಿ ಆಯ್ತು. ಒಳಗೆ ಲೋಡಿಂಗ್ ಪಾಯಿಂಟು. ಏನು ಪಾರ್ಟಿ 4 ಬರ್ಬೇಕಷ್ಟೇ ಲೋಡ್ ಮಾಡೋಕ್ಕೆ. ಈ ಫ್ಯಾಕ್ಟ್ರಿ ಹತ್ರ ತಿಂಡಿ ಸಿಗಲ್ಲ, ಏನೇನು ಸಿಗಲ್ಲ. ಫಸ್ಟಿಗೆ ಹೇಳಿಬಿಡ್ತಾರೆ ಅವರು, ತಿಂಡಿ ಊಟ ಏನೂ ಇಲ್ಲ, ಟೀ ಅಷ್ಟೇ ಅಂತಂದು. ಟೀ ಕುಡ್ಕೊಂಡಿರ್ಬೇಕಾಕತ್ತೆ. ಅದಕ್ಕೆ ನಾವು ನಮ್ದು ಗೊತ್ತಲ್ಲ, ಎಲ್ಲ ವ್ಯವಸ್ಥೆ ಮಾಡ್ಕೊಂಡೇ ಬರೋದು ನಾವು. ನೋಡಿ ಇಲ್ಲೆಲ್ಲಿ ನೋಡಿದ್ರು ಬರೀ ಕಲ್ಲೇ. ಇವನ್ನೆಲ್ಲ ಹೊಡೆದು ಪುಡಿ ಮಾಡಿ ಅಲ್ಲಿ ಪೌಡ್ರ್ ಐತಲ್ಲ ಅಲ್ಲೈತೆ. ಇದು ಪೈಂಟ್ ಫ್ಯಾಕ್ಟ್ರಿಗೆ ಹೋಗುತ್ತೆ. ಏನು ಪೈಂಟಿಗೆ ಹೋಗ್ತದೆ ಗೊತ್ತಿಲ್ಲ, ಡೈರೆಕ್ಟು ಇದಕ್ಕೆ ಹೋಗ್ತದೆ ಗೊತ್ತಿಲ್ಲ, ಅಂಗಡಿಗೆ. ಏಷ್ಯನ್ ಪೇಂಟ್ ದಾವಣಗೆರೆಗೆ ತುಂಬ್ಕೊಂಡು ಹೋಗಿದ್ದು ನಾನು. ನೋಡ್ಗುರು ಯಾರೋ 2 ಇಟ್ಟಿಗೆ ಹೊತ್ಕೊಂಡು ಹೋಗ್ತಾಳೆ. ನೋಡಿ ಗೋಲ್ ನಿಂತಿದ್ದಾಳೆ ಏನು ಗುರು. ಇಲ್ಲಿ ಲೋಡಿಗೆ ಬಂದಿರತ್ತಾಗೆ ಎಂತಕ್ಕೆ ಬಂದಿನಿ ಲೋಡಿಗೆ ಅಂದರೆ, ಇಲ್ಲಿ ಏನೇನೇನು ಸಿಗೋದಿಲ್ಲ. ಏನು ಟೀ ಅಂಗಡಿ ಇದ್ವು, ಅವೆಲ್ಲ ಬೆಳಗ್ಗೆ 10 ಗಂಟೆಗಂತ ಎಲ್ಲ ಕ್ಲೋಸು. ರಾತ್ರಿನೇ ಲೋಡ್ ಮಾಡೋರಾಗಿದ್ದರು. ಅರ್ಜೆಂಟ್ ಮಾಡಿಬಿಟ್ಟ. ನನಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ಮಧ್ಯಾಹ್ನ ಮೇಲೆ ಲೋಡ್ ಮಾಡೋದಂತೇಳಿ. ಆರಾಮಾಗಿ ಲೇಟ್ ಅಂದಿದ್ರೆ ಇಲ್ಲೇ ಮೇನ್ ರೋಡ್ನಾಗೆ ಲಿಫ್ಟಿನ್ ಟೈರಿನ ಪಂಚರ್ ಹಾಕ್ಸ್ಕೊಂಡು ಬರ್ತಿದ್ದೆ. ಟ್ಯೂಬ್ ಹೋಗ್ಬಿಟ್ಟೈತೆ. ಅದು ಟ್ಯೂಬು ಕ್ಲಾಪ್ ಸುಟ್ಟೋಗಿತ್ತು. ಅದನ್ನ ಹಾಕ್ಕೊಂಡು ಬರ್ತಿದ್ದೆ. ಇವಾಗ ಒಂದು ಹೋಟ್ಲಾಗ ಹೋಗಿ ಅಲ್ಲಿ ಅಂಗಡಿ ಇತ್ತು, ಮಜ್ಜಿಗೆ ತಕ್ಕೊಂಡು ಬಿಸ್ಕೆಟ್ ತಗೊಂಬಂದೆ. ನಾನು ಹಿಂದೆ ಅಣ್ಣಕ್ಕೆ ಎಲ್ಲಿಗೆ ಹೋಗ್ತೈತೆ ಗೊತ್ತಿಲ್ಲ. ಎಲ್ಲೆಲ್ಲ ತೂರ್ತಾರೆ ಗುರು. ಯಾರು ಗಲ್ಲಾಗ ಹೋಗ್ತಾರೆ ಅನ್ನೋದು ಗೊತ್ತಾಗಲ್ಲ. ಲೋಡ್ ಮಾಡ್ಕೊಂಡು ಪೌಡ್ರ್ ಲೋಡ್ ಇರ್ಬೇಕು ಮೋಸ್ಟ್ಲಿ. ಅದನ್ನು ಏನೋ ಲೋಡ್ ಮಾಡ್ಕೊಂಡು ಈ ಕಡೆ ಯಾಕೆ ಹೋಗ್ತಿದ್ದಾನಂತ ಗೊತ್ತಿಲ್ಲ. ಇದು ಎಲ್ಲಿಗೋ ರಾಜಸ್ಥಾನಕ್ಕೆ ಹೋಗುತ್ತಿದ್ದು ರೋಡು. ಅಲ್ಲಿ 1 ಕಿಲೋಮೀಟ್ರ್ ಐತೆ ಫ್ಯಾಕ್ಟ್ರಿ ನಡ್ಕೊಂಬಂದು. ಈ ಮೇನ್ ರೋಡ್ 3 ಕಿಲೋಮೀಟ್ರ್ ಐತೆ. ಏನೂ ಸಿಗಲ್ಲ. ಇದೇ ನೋಡಿ ಗುರು ಫ್ಯಾಕ್ಟ್ರಿ. ಎಲ್ಲ ಊಟಕ್ಕೆ ಹೋಗಿದ್ದಾರೆ ಲೇಬರ್, ಯಾರ್ಯಾರಿಲ್ಲ. ನಮ್ಮ ಗಾಡಿ ಅಲ್ಲಿ ನಿಂತತ್ತೆ. ಇವೆಲ್ಲ ಸೈಜ್ ಕಲ್ಲಿದು. ಇದ್ರಾಗೆ ಕುಟ್ಟಿ ಪೌಡ್ರ್ ಮಾಡ್ತಾರೆ. ಫ್ಯಾಕ್ಟ್ರಿ ಚಾಲು ಐತೆ. ಅಲ್ಲಿ ಇನ್ನೂ ಖಾಲಿ ಆಗಿಲ್ಲ. ಯಾವುದೋ ಒಂದು ಗಾಡಿ ಐತೆ 10 ವೀಲು. ಅದಿಲ್ಲ ಅಂದ್ರೆ ನಮ್ಮದೇ ಲೋಡ್ ಆಗ್ತಿದ್ದು ಬೆಳಗ್ಗೆನೆ. ಲಿಫ್ಟಿನ ಟೈರನ್ನ ಪಂಚರ್ ಹಾಕ್ಸ್ಕೊಂಬರ್ತಿದ್ದು ಗುರು ಲೇಟ್ ಅಂದಿದ್ರೆ. ಇವಾಗ ಸಾಯಂಕಾಲನೇ ಬಿಡೋದು ಇವರು 6 ಗಂಟೆಗೆ. ಇಲ್ಲಿ ಬಿಟ್ಟರೆ ನಾನು ಅಹಮದಾಬಾದ್ಗೆ ಹೋಗೋಷ್ಟೊತ್ತಿಗೆ ರಾತ್ರಿ 12 ಗಂಟೆ ಆಗ್ಬೋದು, 1 ಗಂಟೆ ಆಗ್ಬೋದು. ಎಷ್ಟೊತ್ತಾಗ್ತದೋ ಗೊತ್ತಿಲ್ಲ. ನಮ್ಮ ದುರ್ಗದ್ದೊಂದು ಗಾಡಿ ನಿಂತೈತೆ ಐತಲ್ಲಿ, ಪಾರ್ಸಲ್ ಲೋಡ್ ಆಗ್ತೈತೆ. ಅದು ಸಿಟಿ ಒಳಗೈತೆ. 11 ಗಂಟೆಗೆ ನೋ ಎಂಟ್ರಿ ಮೇಲೆ ಬಿಟ್ಟ ಮೇಲೆ ಹೊರಗೆ ಬರೋದು. ಅಷ್ಟೊತ್ತಿಗೆ ಲೋಡ್ ಆಗಿ ಹಗ್ಗ ಟರ್ಪಲ್ ಹಾಕಿಸ್ಕೊಂಡು ಬಿಲ್ ಕೊಟ್ರಂದರೆ
ಹೋಗೋದೆ ಗುರು. ಇನ್ನು ನಿಲ್ಲಿಸಿ ಮುಂದೆ 2 ನಿಟ್ ನಿಲ್ಲಿಸಿ ಊಟಕ್ಕೆ ಹೋಗಿದ್ದಾರೆ. ಫುಲ್ಲು ಸೆಕೆ ಅಂದರೆ ಸೆಕೆ ಇಲ್ಲಿ. ಅಯ್ಯಪ್ಪ ನೋಡಿ ನಡ್ಕ ಬಂದಿದ್ದಕ್ಕೆ ಹೆಂಗಾಗಿದ್ದೀನಿ. ಇಲ್ಲೇ ಎಲ್ಲನ ಕೆಳಗೆ ಶಾಪೆ ಹಾಸ್ಕೊಂಡು ಕುತ್ಕೊಳೋದೆ, ಇಲ್ಲ ಗಾಡಿ ಒಳಗೆ ಹೋಗೋದು. ಗಾಡಿ ಒಳಗೆ AC ಐತೆ ನಮ್ಮದು ಆರಾಮಾಗಿ. ಇಲ್ಲ ಅಜ್ಜ ಏನೋ ಕೊಯ್ತದ ನೋಡ್ರಿ, ಇದು ದನಿಗೆ ಹಾಕೋದು, ಇದು ನವಣೆದು. ಹಾಂ ಆತಾವ ಆ ಅಜ್ಜ ಕರಿತದಾನ, ಇಲ್ಲಿಗೆ ಬಾ ಅಂತೇಳಿ. ಅವಾಗಲೇ ಅಲ್ಲಿ ನಾವು ಒಂಟೆ ನೋಡಿದಾಗ ಅಲ್ಲಿದ್ದ ಅಜ್ಜ ನೋಡಿ. ಇಲ್ಲೇ ಐತೆ ನಮ್ಮ ಗಾಡಿ. ಇದ್ರಾಗೆ ನೋಡ್ಗುರು, ಇದು ಇಲ್ಲೇ ನವಣೆನೇ ಏನೋ ಇದು ದನಿಗೆ ಆಕ್ಳಿಗೆ ಎಮ್ಮಿಗೆ ಹಾಕ್ತಾರಂತೆ. ಫ್ಯಾಕ್ಟ್ರಿ ಪಕ್ಕದಾಗಿರೋದು. ನಾನು ಕುಂತಿದ್ದೆ ಆವಾಗಲೇ, ನಾನು ಅಂಗಡಿಗೆ ಹೋಗ್ಬೇಕಾರೆ ಈ ಅಜ್ಜ ಮಾತಾಡಿಸೋದ. ಮತ್ತು ಈ ಅಜ್ಜಂದು ಏನೋ ಒಂದು ಆಸೆ ಪಾಪ ವಿಡಿಯೋ ಮಾಡ್ಸಕ್ಕಂತೇಳಿ, ಅದಕ್ಕೆ ಸಣ್ಣದೈತೆ ಆ ಕಡೆ ಅಂತೇಳಿ ಕರೆದ. ನಾನು ಅದಕ್ಕೆ ಬಂದೆ ನೋಡಿ. ಇದೆಲ್ಲ ಕೊಯ್ದಿಕ್ಕಿದ್ದಾನೆ ಒಬ್ಬನೇ ಹೊತ್ಕೊಂಡು ಹೋಗೋಕ್ಕೆ. ಆ ಕಡೆನೆಲ್ಲ ಮೇವೆಲ್ಲ ಹಾಕಿದ್ದಾರೆ ನೋಡಿ. ಇಲ್ಲಿನಾರೆ ಗುಜರಾತಿಂದ ಎಲ್ಲ ವೀಡಿಯೋ ಮಾಡಿ ಹೇಳ ಅಂತ ಅವಜ್ಜ ಯಾಕೆ ಕುಡ್ಗಲ್ಲಿ ಹಿಡ್ಕೊಂಡು ನಾನು ಈ ಕಡೆ ಕರ್ಕೊಂಡ್ಬಂದ ನೋಡಿ. ಅಜನ್ तुम्हारा नाम तुम्हारा? मेरा नाम जयंत है। हाँ जयंत ಅಂತ ನೋಡ್ರಿ ಅಜ್ಜಂದು. ये भी गाय के लिए काट रखा है, भैंस के लिए. बड़े एम्मे जास्ती राजू, इसमें कुछ नहीं है. लगा है क्या लगा है? गुआर आते हैं ना, हाँ वो लगा है। ये चारा है ना ये? नहीं वो नहीं है भैया। हाँ 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 ನಾನೆಲ್ಲ ಬೀಳ ಅನ್ಕೊಂಡೆ ಗುರು. ಇದು ನಮ್ಮ ಕಡೆಗೆ ಸಾರು ಮಾಡ್ತಾರೆ ಈ ಸೊಪ್ಪನ್ನ. इसमें खाना बनाता है, साला बनाता है सॉप. हमारा कुदुन चारा है. हमारा कुछ नहीं बनाते, वो पैसों को खिलाते। हाँ हमारा कुदुन खेत में बहुत पिकता है ना. ಇದು ಏನು ಗುರು, ಇದೊಂಥರ ಸೊಪ್ಪು ನೋಡಿ. ಇದೆಲ್ಲ ಅದೇ ಎಲ್ಲ ಎಮ್ಮಿಗೆ ಆಕ್ಳಿಗೆ ಹಾಕಿರೋದಂತೆ. ಅಲ್ಲೇ ಕಿತ್ತಿಟ್ಟಿದ್ದಾನೆ ಅಜ್ಜ. नाम बोलो दोबारा. हाँ अच्छा लगा उससे मिलको. अज्जो ಅಲ್ಲಿ ಒಂಟೆ ಮೇಯಿಸ್ತಿದ್ದ. ಒಂಟೆನ हाँ नहीं पिया था गाड़ी में ही पानी. थोड़ा खाना बनाना अभी. हाँ हाँ अभी नहीं. हाँ सुबह लेट में खाया था खाना. सुबह में लेट में खाया था 11 बजे. अभी चावल बनाना का है. हाँ 1 ಗಂಟೆ ಗುರು. ಫ್ರೆಶ್ ಆಗಿ ಮಾಡ್ಕೊಂಡು ಉಣ್ಣೋದು. ಅಜ್ಜ ಭಾರಿ ಒಳ್ಳೆನು ಒಂಟೆ ಮೇಸನಲ್ಲಿ. ಇದು ಒಂಟೆ ತಿಂತತೋ ಇಲ್ಲ, ಅದನ್ನು ಒಂಟೆನ ಮರಕ್ಕೆ ಕಟ್ಟಾಕಿದ್ನೆಲ್ಲ ಹಾಕಿದ ನೋಡಿ. ಫುಲ್ ಫ್ಯಾಕ್ಟ್ರಿ ಸುತ್ತ ಅದೇನೇ ಇರೋದು. ಇಲ್ಲೊಂದು ಮನೇನೂ ಮಾಡ್ಕೊಂಡಿದ್ದಾನೆ ಕುತ್ಕೊಳಕ್ಕೆ. ಅದ್ರೊಳಗೆಲ್ಲ ನೋಡೋಣ ನೋಡಿ. ಆ ಕಡೆ ಫುಲ್ಲು ಹೊಲ ಅದೆಲ್ಲ ಇರೋದು. ಇಟ್ಟಿಗೆ ಇಟ್ಕೊಂಡು ಮನೆ ಮಾಡ್ಕೊಂಡಿದ್ದಾನೆ. ದೇವಸ್ಥಾನನೂ ಐತೆ ಒಳಗೆ. ಸಾಮಾನು ಇಕ್ಕಕ್ಕೆ ಕುತ್ಕೊಳಕ್ಕೆ ಅಷ್ಟೇ ಅದು. ಇಟ್ಟಿಗೆ ಎಲ್ಲ ಬಿದ್ದರೆ ಮುಗೀತು. ನಾವು ಆ ಕಡೆಗೆಲ್ಲ ಹತ್ತೋಗಣ ಗುರು, ಇಲ್ಲೇ ಹತ್ತೋಗಣ. ಪಾಯಿಂಟಿಗೆ ಬಿಟ್ಟಿದ್ದೀನಿ ಗಾಡಿ ಲೋಡಿಗೆ. ಇನ್ನೂ ಆಗಿಲ್ಲ. ಇಲ್ಲಿ ನನ್ನ ಪಕ್ಕದಾಗೆ ಫೋಟೋ ಇದು ಮೇಲೆ ಐತಲ್ಲ, ಬೆಳಗ್ಗಿದ್ದ ಅನ್ಲೋಡ್ ಮಾಡ್ತಾಯಿದ್ದಾರೆ. ಇನ್ನೂ ಒಂದು ಇಟ್ಟಿದ್ದಾವೆ. ಬರೀ 21 ಟನ್ ಅಂತ ಗುರು ಆ ಗಾಡಿಯಾಗಿರೋದು. ಒಂದು 5-6 ಜನ ಲೇಬರ್ ರಜಾ ಮಾಡ್ಯಾರಂತೆ, ಇಲ್ಲಾಂದ್ರೆ ಬೇಗ ಆಗ್ಬಿಡೋದು ಕೆಲಸ ನೋಡಿ. ಲೋಡಿಗೆ ಬಿಟ್ಟಿದ್ದೀನಿ. 5 ಗಂಟೆ ಆಗೈತೆ. ಎಷ್ಟೊತ್ತಿಗೆ ಮಾಡ್ತಾರೋ ನೋಡೋಣ. ಏನಂದ್ರೂ ಬೈಪಾಸ್ ಫುಲ್ ಜಾಮ್ ಇರುತ್ತೆ. ಚೂರು ನೋಡ್ಕೊಂಡು ಹೋದ್ರೆ ಆಯ್ತು. ಯಾವ ಕಡೆ ಕ್ಲಿಯರ್ ಜಾಮ್ ಇರೋಲ್ಲ ಆ ಕಡೆನೇ ಹೋಗೋಣ. ಈ ಕಡೆ ಹೋದರೆ ಭಾರಿ ಜಾಮ್ ಇರುತ್ತೆ ಗುರು. ಕೇಡ ಕಡೆಗೆ ಹೋಗೋಣ, ಇದು ಅಸ್ಲಾಲಿ ಕಡೆಗೆ ಹೋಗೋಣ. ನೋಡೋಣ ಫಸ್ಟ್ ಲೋಡ್ ಹಾಕಿ ಎಷ್ಟೊತ್ತಿಗೆ ಬಿಡ್ತೀನಿ ಏನು ಅದೆಲ್ಲ ನೋಡ್ಕೊಳ್ಳೋಣ. ಏನು ಲಿಫ್ಟಿಂದ ಒಂದು ಟೈರ್ ರೆಡಿ ಮಾಡಿಸ್ಕೊಂಡ್ರೆ ಇದೇನಿಲ್ಲ, ಆಗ್ತೀನಿ ಅರ್ಧ ಗಂಟೆ ಕೆಲಸ. ಟೈರ್ ಟೂಬು ಫ್ಲಾಪ್ ತೆಗೆದು ಗಾಳಿ ಹಿಡಿದು ಕೊಡೋದಷ್ಟೇ. ಡೆಫು ಶೋರೂಮ್ನಾಗ ಹಾಕ್ಸೋಣ ಬೆಳಗ್ಗೆ ನವಾಪುರನಾಗೆ. ಇವಾಗ ಸದ್ಯಕ್ಕೆ ಲೋಡಿಂಗ್ ಪಾಯಿಂಟಿಗೆ ಬಿಟ್ಟು ನೋಡಿ ಗಾಡಿನ ಲೋಡ್ ಆಗುತ್ತೆ. ಕಾಟನ್ ಓಕೆ ಮಾಡಿಸಿದ್ವಿ. ಹಿಂದೆ ಗ್ಯಾಪ್ ಬಿಟ್ಬಿಟ್ಟಾನೆ. ಇಲ್ಲೊಂದು 2 ಟನ್ ಇಲ್ಲೇ ಕುತ್ಕೊಳೋದು ನೋಡಿ. ಎಷ್ಟಕ್ಕೊಂದು ಗ್ಯಾಪ್ ಐತಿ ಹಿಂದೆ. हाँ बोला था पहले, फस्ट के ಹೇಳಿದ್ದೆ ಗುರು ಏರಿಸಬೇಡ್ರಿ ಅಂತೇಳಿ. साइकिल नहीं वो लास्ट में डालने का, ऊपर डालने का, वो साइड में हटाना है ऊपर.
ಅವ್ರಿಗೆ ಹೇಳಿದ್ದೀನಿ ಅಕ್ಕ ಟಾರ್ಪಲ್ ಹಾಕಂತೇನೆ. ಒಬ್ಬನೇ ಜೊತೆಗೆ ಹೋಗ್ಬೋದಾಯ್ತು ನಾನು. ಹಾಂ ನೋಡಿದ್ರು ವಾಪಸ್ ಬಂದು ಮೇಸನ ರೋಡ್ನಾಗೆ ಟೈರ್ ಬಿಚ್ಚಿಬಿಟ್ಟಿದ್ದೀನಿ. ಯಾಕಂದ್ರೆ ಇದನ್ನ ಎತ್ತೊಡಿದ್ರೆ ಬ್ರೇಕ್ ಬರೋಲ್ಲ. ನಿಮಗೆ ಗೊತ್ತೇ ಐತೆ, ಎಲ್ಲಂದ್ರಲ್ಲೇ ಬ್ರೇಕ್ ಹೊಡಿತಾರೆ ಟಿಪ್ಪರ್ನರ್ ಅಂತೇಳಿ ಟೈರ್ ರೆಡಿ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಟ್ಯೂಬ್ ಹೋಗೈತೆ ಅನ್ಸುತ್ತೆ ಮೋಸ್ಟ್ಲಿ. ಅದು ಗುರು ಚಿಂದಿ ಆಗೋಗ್ಬಿಟ್ಟತ್ ನೋಡಿ ಗುರು. ನೋಡಿ ಬರೋಣ, ಚಿಂದಿ ಆಗೋಗ್ಬಿಟ್ಟತೆ ಟ್ಯೂಬು. फ्लॉप अच्छा है ना? हाँ ये भी गया क्या? नरम हो गया ना, वो भी चला गया. दो भी डालो. ट्यूब फ्लॉप हो बटावे, चिंदी चिंदी आगबिटा. उसमें कुछ नहीं, नल कट गया था वो. हाँ हाँ यार ओके. अभी हवा था, मैं जब भी खोल के डाला था उसमें RTO मिलेगा ना, वहाँ उतार के चलाना पड़. चला है ना, लग गया वो. ಗುಡ್ ಮಾರ್ನಿಂಗ್ ಗೆಳೆಯರಿ. ನಾನು ರಾತ್ರಿ ಹೋಗಿದ್ದಿಲ್ಲ, ಮಕ್ಕಂಬಿಟ್ಟಿದ್ದೆ. ಟೈರ್ ರೆಡಿ ಮಾಡಿಸ್ದೆ, ಟೈರ್ ಪಂಚರ್ ಹಾಕ್ಸಿ ಯಾಕೋ ಬೇಜಾರಾಗ್ಬಿಡ್ತು, ಹೋಗಲೇ ಇಲ್ಲ. 10 ಗಂಟೆ ಆಯ್ತು, 10 ಕಾಲ ಆಯ್ತು ಟೈರ್ ರೆಡಿ ಆಗೋಷ್ಟೊತ್ತಿಗೆ. ಇನ್ನೇನು ಸೈಡಿಗೆ ಹಾಕ್ಬಿಟ್ಟೆ ಗುರು. ವಾಚ್ಮ್ಯಾನ್ ಹತ್ರ ಮಾತಾಡಿ ಬೆಳಗ್ಗೆ 4 ಗಂಟೆಗೆ ಎದ್ದೋದ್ರಾತು ಅಂತೇಳಿ ನಾನು 10 ಗಂಟೆಗೆ ಹೊರಟ್ರೆ ಅಹಮದಾಬಾದು. ಒಳ್ಳೆ ಅವಸರ ಗುರು ಇವ್ರಿಗೆ. ಗಾಡಿ ಯೂಟರ್ನ್ ಮಾಡ್ತಾ ಇದ್ನಿ, ಹಿಂದೆ ಅವನಾರ ನೋಡಿತಾನೆ, ಮುಂದೆ ಇವನಾರ ನೋಡಿತಾನೆ. ಸೈಡ್ ಹಾಕಿ ಮೋಸ್ಟ್ಲಿ ಇಲ್ಲಿಗೆ ಬರ್ಬೇಕಾಗಿತ್ತು ನಾನು. 10 ಗಂಟೆಗೆ ಹೊರಟೆ ಅಲ್ಲಿಂದ. ಅಲ್ಲ 10 ಗಂಟೆಗೆ ಮಕ್ಕೊಂಡು 4 ಗಂಟೆಗೆ ಹೊರಟಿದ್ದೀನಿ. ಯೂಟರ್ನ್ ಯಾಕೆ ಮಾಡ್ತಾ ಇದ್ನಂದ್ರೆ ನಾನು ಹೋಗೋ ದಾರಿಗೆ ಪಂಚರ್ ಅಂಗಡಿ ಇರಲಿಲ್ಲ ಎಲ್ಲಿದ್ದು, ಅದಕ್ಕೆ ಈ ಕಡೆಗೆ ಬಂದಿದ್ದು. ಡೆಪ್ ಹಾಕ್ಸ್ಬೇಕು. ಡೆಪ್ ಒಂದು 2 ಪಾಯಿಂಟ್ ಆಯ್ತು ಅಷ್ಟೇ. ಒಂದು 23 ಲೀಟ್ರ್ ಹಾಕಿಸಿದ್ರೆ ಊರಿಗೆ ಹೋಗತ್ತೆ. ಇಲ್ಲಿ ಶೋರೂಮ್ ಐತೆ ನೋಡಿ ಫ್ರೆಂಡ್ಸ್. ಹೊಡೋದ್ರೆ ಅಹಮದಾಬಾದ್ ಎಕ್ಸ್ಪ್ರೆಸ್ ಹೈವೇಗೆ ಹೋಗ್ತಾ ಇದ್ದೀನಿ. ಆ ಕಡೆ ಹೋಗಲಿಲ್ಲ, ಈ ಕಡೆನೇ ಬಂದೆ. ಜಸ್ಟ್ ಮಿಸ್ಗರು 5,000 ಪೆನಾಲ್ಟಿ ಬಿದ್ದುಬಿಡೋದು. 1 ಕಿಲೋಮೀಟ್ರ್ ಮುಂದಕ್ಕೆ ಹೋಗಿದ್ರೆ ನೋ ಎಂಟ್ರಿ ಏರಿಯಾ. ಅದು ಫ್ಲೈವರ್ ಕೆಲಸ ಮಾಡ್ತಾ ಇದ್ದಾರೆ. ಕನ್ಫ್ಯೂಸ್ ಆಗಿ ನಾನು ಲೆಫ್ಟಿಗೆ ಹೊಡೆಯೋದು ಬಿಟ್ಟು ಮುಂದೆ ಫ್ಲೈವರ್ ಹತ್ಬಿಟ್ಟೆ. ಫ್ಲೈವರ್ ಕೆಳಗಡೆ ಹೋಗ್ಬಿಟ್ಟೆ ಸರ್ಕಲಲ್ಲಿ. ಆಮೇಲೆ ನೋಡಿದೆ, ಯಾಕೋ ಡೌಟ್ ಬಂತು, ಇದು ಲಂಡನ್ ಬ್ರಿಡ್ಜ್ ಈ ರೋಡ್ನಾಗೆ ಬರಲ್ಲ, ಕೇಬಲ್ ಬ್ರಿಡ್ಜ್ ಈ ರೋಡ್ನಾಗೆ ಇಲ್ಲಲ್ಲ, ಎಲ್ಲ ಎತ್ಲಾಗ ಬಂದೆ ನಾನು ಅಂತೇಳಿ ಅಲ್ಲೇ ನಿಲ್ಲಿಸ್ದೆ ಗುರು. ನಿಲ್ಲಿಸಿ ಗೂಗಲ್ ಹಾಕಿ ನೋಡಿದರೆ ಓಪನ್ ಮಾಡಿ ಹಿಂದೆ ಇತ್ಕಂದ ಹಿಂದಕ್ಕೆ ಬಾ ಅಂತಂದ್ಲು. ಅಯ್ಯೋ ಎಂಥ ಕೆಲಸ ಆಗ್ಬಿಡ್ತಲ್ಲ ಅಂತೇಳಿ ಹಂಗೆ ರಿವರ್ಸ್ ಬಂದೆ. ಒಂದು 200 ಮೀಟ್ರ್ ರಿವರ್ಸ್ ಬಂದು ಲೆಫ್ಟಿಗೆ ತಗೊಂಡು ಬಂದ ಗುರು ಬೈಪಾಸಾಗೆ. ಅದನ್ನು ಎಕ್ಸ್ಪ್ರೆಸ್ ಹೈವೇಗೆ ಟಚ್ ಆಗುತ್ತೆ. ಆದರೆ ಅಲ್ಲಿ ನೋ ಎಂಟ್ರಿ ಇರ್ತದೆ. 6 ಗಂಟೆಗೆ ನೋ ಎಂಟ್ರಿ ಬೀಳ್ತೈತೆ. ನಾವು ಇನ್ನು ಅಲ್ಲಿ 5:15ಕ್ಕೆ ಎಂಟ್ರಿ ಆಗಿದ್ವಿ. ಅಲ್ಲಿಂದ ಈ ಕಡೆಗೆ ಬರೋಕ್ಕೆ ಕಮ್ಮಿ ಅಂದರೆ 3/4 ಗಂಟೆ ಬೇಕು. ಅದಕ್ಕೆ ಎಲ್ಲ ನಾವು ಪೊಲೀಸ್ನವ್ರು ಹಿಡ್ಕೊಂಡು ಊಟ ಗೀಟ ಮಾಡ್ಸ್ಯಾರ ಅಂತೇಳಿ ಹೋಗಲಿಲ್ಲ ಗುರು. ಯಾಕೆ ಬೇಕು ಉಳಿಯೋದು ಅಷ್ಟ್ರಾಗೈತಿ. ಇದ್ರಾಗೆ ಬಂದಿರೋ ಬಾಡಿಗೆಗೆ ಹೋಗಿರೋ ಬಾಡಿಗೆಗೆ ಬಂದಿರೋದು ಕಮ್ಮಿ ಬಾಡಿಗೆನೇ ಬಂದಿರೋದು. ಹೋಗ್ತಿರೋದನ್ನು ಅಂತ ಏನು ಬಾಡಿಗೆ ಇಲ್ಲ. ಹೊಸೂರಿಗಿತ್ತು 1,55,000 ರೂಪಾಯಿ ಛತ್ರಾಲಿಂದ. ಎಲ್ಲ ಅಲ್ಲೇ ಬರ್ತೈತೆ ಅಂತೇಳಿ ಹೊಸೂರಿಗೇನು ತುಂಬಲಿಲ್ಲ ನಾವು. ಅದಕ್ಕೆ ಹಿಂದೂಪುರಿಗೆ ತುಂಬಿದ್ದು. ಹಿಂದೂಪುರಿಗೆ ತುಂಬಕ್ಕೆ ಛತ್ರಾಲಿಂದ ಮುಂದೆ ಒಂದು 10 ಕಿಲೋಮೀಟ್ರ್ ಮುಂದೆ ಹೋಗಿ ತುಂಬಿದ್ದು ಹಿಂದೂಪುರಿಗೆ. ಎಲ್ಲ ಅಲ್ಲೇ ಬರ್ತೈತೆ. ಮುಂದಕ್ಕೆ ಹೋಗಿ ಬರೋದು ಟೋಲು ಮತ್ತು ಡೀಸೆಲ್ ಎಂದು ಲೆಕ್ಕ ಹಾಕಿದ್ರೆ ಅಲ್ಲಿಗೆ ಬರ್ತೈತೆ ಅಂತೇಳಿ ನಮ್ಮ ಓನರು ಇಲ್ಲೇ ಹಿಂದೂಪುರಿಗೆ ತುಂಬ್ಕೊಂಬ ನೋಡೋಣಂತೆ. ತುಮಕೂರಿಂದ ಏನನ್ನ ಲೋಡ್ ಇದ್ದರೆ ಹೋಗೋ ನಾಗ್ಪುರ್ ಸೈಡು ಅಂತಂದರು. ಓಕೆ ಬ್ರೋ, ಓಕೆ ಓನರ್ ಅಂತೇಳಿ ಹೋಗ್ತಾ ಇದ್ದೀನಿ ನೋಡಿ. ಆಕ್ಸಿಡೆಂಟಲ್ ಡಯಲ್ ಇದು 4 ಲೈನ್ ಮಾಡೋ ಬದಲು 6 ಲೈನ್ ಮಾಡ್ಬೇಕಾಗಿದ್ದು. 4 ಲೈನ್ ಮಾಡಿರೋದಕ್ಕೆ ಇದ್ರಾಗೆ ಯಾವ ಕಡೆ ಹೋದ್ರೂ ಅಬ್ಜೆಕ್ಷನ್ ಇಲ್ಲ. 6
ಲೆಫ್ಟ್ ಲೈನ್ ಇದ್ರೆ ಅಬ್ಜೆಕ್ಷನ್ ಐತೆ. ನಾವು ರೈಟ್ ಸೈಡಿಗೆ ಹೋಗಾಗೆ ಇಲ್ಲ ಲೆಕ್ಕಾಚಾರ ನೋಡಿದರೆ. ಕಾರ್ನರ್ ನಮ್ಮ ಲೈನ್ನಾಗ ಬಂದರೆ ನಾವು ಅವ್ರ ಲೈನ್ನಾಗ ಹೋಗಲೇಬೇಕಾಗ್ತದೆ. ಇಲ್ಲಿ ಲೈನ್ ಡ್ರೈವಿಂಗ್ ಈಸ್ ಸೇಫ್ ಡ್ರೈವಿಂಗ್ ಅಂತೆ. ಅಂದರೆ ಆ ಕಡೆ ಈ ಕಡೆ ಓಡಾಡ್ದಂಗೆ ಒಂದು ರೋಡ್ನಾಗ ಹೋಗ್ರಿ ಅಂತ ಹೇಳ್ತಿರೋದು. ನೋಡಿ ಬನ್ನಿ ಹೋಗೋಣ. खत्म, बाय बाय, टाटा, गुड बाय, गया.